ಕೆಕೆ ಕೃಷ್ಣೇಗೌಡರು ಸಂಘಟನೆಯಲ್ಲಿ ಬಹಳ ಕಾಲ ಇರುವವರು. ಸಂಘಟನೆಯ ನಿಯಮಾವಳಿಗಳು ಕೃಷ್ಣೇಗೌಡರಿಗೆ ತಿಳಿದಿದ್ದರು. ಯಾರೋ ಬೆರಳೆಣಿಕೆ ಜನರನ್ನ ಕೂರಿಸಿಕೊಂಡು ಅಸ್ತಿತ್ವದಲ್ಲಿರುವ ತಾಲೂಕು ಸಮಿತಿ ಗಮನಕ್ಕೂ ಬಾರದೆ ತಾಲೂಕು ಸಮಿತಿ ಅಧ್ಯಕ್ಷರನ್ನ ಘೋಷಣೆ ಮಾಡಿರುವುದು ನಿಯಮ ಬಾಹಿರವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ಹೇಳಿದರು. ಅವ್ರ ಕೈಯಿಂದ ಮೈಕಲ್ಲಿ ಅವ್ರ ಮನೆಯಲ್ಲಿ ಒಂದು ಮೊಬೈಲ್ ವಾಟ್ಸಪ್ ಮುಖಾಂತರ ತಾಲೂಕು ಅಧ್ಯಕ್ಷರು ಬಾರಿ ಒಂದು ಸಂಭಾವಿತರಾಗಿದ್ರು, ಅವರನ್ನ ತೇಜೋವಧೆ ಮಾಡಿದ್ದಾರೆ. ಅವ್ರು ಕೊಟ್ಟಿರೋ ಕಾರಣ ಏನು ಹೇಳಿದ್ದಾರೆ, ಇಲ್ಲಿ ಅನಾರೋಗ್ಯ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಕೃಷ್ಣೇಗೌಡರು ಹೇಳಿರೋದು ಅವರನ್ನ ತೇಜೋವಧೆ ಮಾಡಿದ್ದಾರೆ, ಹಾಗಾಗಿ ಭಾರಿ ಮನಸ್ಸಿಗೆ ನೋವಾಗಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋಂಥ ಒಂದು ವಾಟ್ಸಪ್ನ ಉತ್ತರ ನಮಗೆ ಬಂದಿದೆ. ಅವ್ರು ಕೊಟ್ಟಿರೋ ಹೇಳಿಕೆ ನನಗೆ ಅನಾರೋಗ್ಯ ನಿಮಿತ್ತ ಅಂತ ಹೇಳಿದ್ದಾರೆ. ಹಾಗಿರೋದ್ರಿಂದ ಅವರು ನಮ್ಮ ಹಿರಿಯರಾಗಿದ್ದಾರೆ, ಅವ್ರ ಬಗ್ಗೆ ನಾವು ಯಾವತ್ತೂ ಬೇಡ ತೋರಿಸಿ ಮಾತಾಡೋದಿಲ್ಲ. ಆದರೆ ಒಂದು ಯೋಚನೆ ಮಾಡಬೇಕಿತ್ತು, ಒಂದು ತಾಲೂಕು ಅಧ್ಯಕ್ಷ ಯಾರಿಗೆ ರಾಜೀನಾಮೆ ಕೊಡಬೇಕು, ಆಮೇಲೆ ಒಂದು ತಾಲೂಕು ಅಧ್ಯಕ್ಷನ ನೇಮಕ ಮಾಡಬೇಕಾದ್ರೆ ಜಿಲ್ಲಾ ಸಮಿತಿಯ ಒಂದು ಸಮ್ಮುಖದಲ್ಲಿ, ಅದು ಆಫೀಸ್ನಲ್ಲಿ ಜಿಲ್ಲಾ ಸಮಿತಿ ಸಮ್ಮುಖದಲ್ಲಿ ಮಾಡಬೇಕು. ಎಲ್ಲ ತಾಲೂಕಿನ ಎಲ್ಲ ಹೋಬಳಿಗಳ ರೈತರ ಒಂದು ಬೆಂಬಲ ತಗೊಂಡು ಅಂತ. ಈಗ ಒಂದು ತಾಲೂಕಲ್ಲಿ 8 ಹೋಬಳಿ ಇದೆ ಸರ್. 8 ಹೋಬಳಿಯಲ್ಲಿ 6 ಹೋಬಳಿಗಳಲ್ಲಿ ರೈತ ಸಂಘ ಸಕ್ರಿಯವಾಗಿದೆ. ಅದು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು 6 ಹೋಬಳಿಗಳಿದ್ದಾರೆ. ಚಂದ್ರಶೇಖರ್ ಶಿವಣ್ಣ, ಜೈರಾಮ್ ಗೌಡ, ಕುಮಾರ್, ಹಿರೇಮಗಳೂರು ಶಿವಣ್ಣ ಉಪಸ್ಥಿತರಿದ್ದರು. ಈಗಾಗಲೇ ಆಲ್ರೆಡಿ ನಾವು ಜಿಲ್ಲಾ ಸಮಿತಿಯವರೇ ಮಾಡಿರೋದು ಒಂದು. ಈಗ ಮಳದೂರು ಪಂಚಾಯತಿ ಒಳಗೆ ಆಲ್ರೆಡಿ 30-40 ವರ್ಷದಿಂದ ರೈತ ಸಂಘಟನೆ ಇತ್ತು. ಅದು ಕಲ್ಲಹಳ್ಳಿಯಲ್ಲಿ ಸಕ್ರಿಯವಾಗಿರುವಂಥ ಒಂದು ಗ್ರಾಮ. ಅದೊಂದು ಬಿಟ್ಟರೆ ಚಿಕ್ಕಮಗಳೂರು ತಾಲೂಕಿನ ತಾಲೂಕು ಸಮಿತಿ ಯಾವ ಕಡೆ ಹೋಗಿ ಸಂಘಟನೆ ಮಾಡಿಲ್ಲ. ಜಿಲ್ಲಾ ಸಮಿತಿ ನಾವೀಗ ಆಲ್ದೂರು ಹೋಬಳಿಯಲ್ಲಿ, ಜಾಗರ ಹೋಬಳಿಯಲ್ಲಿ, ಅವತಿ ಹೋಬಳಿಯಲ್ಲಿ, ಮತ್ತೆ ಕಸಬಾ ಹೋಬಳಿಯಲ್ಲಿ, ಲಕ್ಯ ಹೋಬಳಿಯಲ್ಲಿ ಒಂದು ತಾಲೂಕು ಸಮಿತಿಯನ್ನು ರಚನೆ ಮಾಡುವಷ್ಟು ಸಂಘಟನೆಯನ್ನು ನಾವು ಮಾಡಿದ್ದೀವಿ. ಅದಾದ ನಂತರ ಇವರು ಜಿಲ್ಲಾ ಸಮಿತಿಯ ಗಮನಕ್ಕೆ ಬರ್ದಂಗೆ ಒಂದು ತಾಲೂಕು ಸಮಿತಿಯನ್ನು, ತಾಲೂಕು ಅಧ್ಯಕ್ಷರನ್ನ, ಇನ್ನೂ ತಾಲೂಕು ಪದಾಧಿಕಾರಿಗಳು ಬಾಕಿಯವರಿದ್ದಾರೆ. ತಾಲೂಕು ಉಪಾಧ್ಯಕ್ಷರು 3 ಜನ ಬಾಕಿ ಇದ್ದಾರೆ. ತಾಲೂಕು ಪ್ರಧಾನ ಕಾರ್ಯದರ್ಶಿಯವರು ಅನುಪಸ್ಥಿತಿಯಲ್ಲಿ ಅವ್ರ ಗಮನಕ್ಕೂ ಬರ್ದಂಗೆ ತಾಲೂಕು ಅಧ್ಯಕ್ಷರನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ಈಗ ನಾವೇನು ಮಾಡ್ತೀವಿ ಅಂದರೆ, ಜಿಲ್ಲಾ ಸಮಿತಿ ಒಂದು ನಿರ್ಣಯಕ್ಕೆ ಬಂದಿದೆ, ಇದು ಅನೂರ್ಜಿತ. ತಾಲೂಕು ಅಧ್ಯಕ್ಷರನ್ನ ಘೋಷಣೆ ಮಾಡಿರೋದು ನಮಗೆ ಅನೂರ್ಜಿತ. ಆದ್ದರಿಂದ ನಾವು ರಾಜ್ಯದವ್ರಲ್ಲೂ ಕೂಡ ಮಾತಾಡಿದ್ದೀವಿ. ಅವರ ಆದೇಶದ ಮೇರೆಗೆ ಇವತ್ತು ತಾಲೂಕು ಸಮಿತಿಯನ್ನು ವಿಸರ್ಜನೆ ಮಾಡ್ತಾ ಇದ್ದೀವಿ. ಇಡೀ ತಾಲೂಕು ಸಮಿತಿಯನ್ನು ವಿಸರ್ಜನೆ ಮಾಡಿ ಅವರು ಏನು ರಾಮೇಗೌಡರನ್ನ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡ್ಕೊಂಡಿದ್ದಾರೋ ಅದು ಸಿಂಧು ಅಲ್ಲ. ಇದರ ನಂತರ ನಾವು ತಾಲೂಕು ಸಮಿತಿಯನ್ನು ಒಂದು ಈಗಾಗಲೇ ತಾಲೂಕು ಸಂಚಾಲಕರಾಗಿ ಮತ್ತು ಅವರ ಜಯರಾಮ್ ಅವ್ರನ್ನ ನೇಮಿಸ್ಕೊಂಡಿದ್ದೀವಿ. ಅವರ ಉಪಸ್ಥಿತಿಯಲ್ಲಿ ತಾಲೂಕು ಸಮಿತಿಯ ಒಂದು ಇಡೀ ಎಲ್ಲ ಹೋಬಳಿಯ ಮಟ್ಟದ ಹೋಬಳಿಯಲ್ಲಿರುವ ಕಾರ್ಯಕರ್ತರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಅಲ್ಲಿ ತಾಲೂಕು ಅಧ್ಯಕ್ಷರನ್ನ ಘೋಷಣೆ ಮಾಡ್ತೀವಿ. ಇಡೀ ತಾಲೂಕು ಸಮಿತಿಯನ್ನು ಪುನರ್ರಚನೆ ಮಾಡ್ತೀವಿ. ಇವತ್ತಿಂದನೇ ಈಗ ಇಡೀ ಚಿಕ್ಕಮಗಳೂರು ತಾಲೂಕು ಸಮಿತಿಯನ್ನು ವಜಾ ಮಾಡ್ತಾ ಇದ್ವಿ. ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಸಮಿತಿ ತೀರ್ಮಾನದಂತೆ. ಇದು ನನ್ನ ಒಬ್ಬನ ತೀರ್ಮಾನ ಅಲ್ಲ. ನಿನ್ನೆ ಮೀಟಿಂಗ್ ಮಾಡಿದ್ದೀವಿ. ಇಡೀ ಜಿಲ್ಲಾ ಸಮಿತಿ ರಾಜ್ಯದವರ ಒಂದು ಒಪಿನಿಯನ್ ಮೇರೆಗೆ ವಜಾ ಮಾಡಿದ್ದೀವಿ. ಇದನ್ನು ಚಂದ್ರಶೇಖರ್ ಶಿವಣ್ಣ, ಜೈರಾಮ್ ಗೌಡ, ಕುಮಾರ್, ಹಿರೇಮಗಳೂರು ಶಿವಣ್ಣ ಉಪಸ್ಥಿತರಿದ್ದರು.